ನಮಸ್ಕಾರ, ಟಿವಿ2ಗೆ ಸ್ವಾಗತ. ಕೆಎನ್ ಫೌಂಡೇಶನ್ ಕನಸನ್ನು ನನಸಾಗಿಸುವ ಸೇವಾಪಥ. ರಾಜ್ಯದಲ್ಲಿ ಸಾವಿರಾರು ಸಂಘ ಸಂಸ್ಥೆಗಳಿದ್ದರೂ ಸಮಾಜದ ಏಳಿಗೆಗಾಗಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಅಪರೂಪದ ವ್ಯಕ್ತಿ ಎಂದರೆ ಅದು ಕೆಎನ್ ಫೌಂಡೇಶನ್ ಸಂಸ್ಥಾಪಕರಾದ ಕೃಷ್ಣಮೂರ್ತಿ ಅವರು. ಕೆ ಎಂದರೆ ಕನಸು, ಎನ್ ಎಂದರೆ ನನಸು. ಈ ಮಾತನ್ನು ತಮ್ಮ ಕಾರ್ಯವೈಖರಿಯ ಮೂಲಕ ಅನ್ವರ್ಥಗೊಳಿಸಿರುವ ಅವರು ನೂರಾರು ವಿದ್ಯಾರ್ಥಿಗಳ ಮತ್ತು ಪೋಷಕರ ಪಾಲಿನ ಆಶಾಕಿರಣವಾಗಿದ್ದಾರೆ. ಅವರ ಈ ಅಪ್ರತಿಮ ಸಮಾಜ ಸೇವೆಯನ್ನು ಕಂಡು ಇಡೀ ಜನಾಂಗವೇ ಅವರನ್ನು ನಮ್ಮ ಜನಾಂಗದ ಹೆಮ್ಮೆಯ ಮಗ ಎಂದು ಪ್ರೀತಿಯಿಂದ ಕರೆಯುತ್ತಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಧಕರ ಸಂಗಮ. ಇತ್ತೀಚೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೆಎನ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ದ್ರೌಪದಿ ಪ್ರವರ ದರ್ಪಣ ಭಾಗ 2 ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಇದು ಕೇವಲ ಒಂದು ಸಮಾರಂಭವಾಗಿರದೆ ವೈನಿಕುಲ ಕ್ಷತ್ರಿಯರ ವಿದ್ಯಾವಂತರ ಹಾಗೂ ಸಾಧಕರ ಶೃಂಗಸಭೆಯಾಗಿ ಮಾರ್ಪಟ್ಟಿತ್ತು. ಕಾರ್ಯಕ್ರಮದ ಮುಖ್ಯಾಂಶಗಳು: ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮಕ್ಕೆ ಹಲವಾರು ರಾಜಕೀಯ ಹಾಗೂ ಸಾಮಾಜಿಕ ಮುಖಂಡರು ಸಾಕ್ಷಿಯಾದರು. ಸಾಧಕರಿಗೆ ಸನ್ಮಾನ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತರನ್ನು ಗುರುತಿಸಿ ಗೌರವಿಸಲಾಯಿತು. ಸಮಾಜ ಸೇವೆ. ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ನೆರವೇರಿದವು. ಜನಸಾಗರ. ಸಾವಿರಾರು ಸಮಾಜದ ಬಂಧು ಬಾಂಧವರು ಪಾಲ್ಗೊಂಡು ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿದರು. ತನ್ನನ್ನು ನಂಬಿದ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುತ್ತಿರುವ ಕೃಷ್ಣಮೂರ್ತಿ ಅವರ ಸೇವೆ ಇಂದಿನ ಯುವ ಪೀಳಿಗೆಗೆ ಎಲ್ಲದಕ್ಕೂ ಮಿಗಿಲಾಗಿ ರಾಜನ ಸೌಮ್ಯತೆ, ರಾಜ್ ಸಾರ್ ಅಂದ್ರೆ ಎಮೋಷನ್ ಅಷ್ಟೇ ಕೇಳಿದಿರ. ರಾಜನ ಉಗ್ರ ಅವತಾರ ನರಸಿಂಹನಿಲ್ಲ, ಅಷ್ಟು ಕೋಪ ರಾಜನ ಗೊತ್ತಿಲ್ಲ. ಅದನ್ನ ಸೌದಿ ತಡ್ಕೊಂಡು ಬದುಕಿರೋ ಏಕೈಕ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬ್ಯೂಟಿ ಪರ್ಫೆಕ್ಷನ್. ಯಾರೇ ಏನ್ ಮಾಡಿದ್ರು ಈಗ ಬೇರೆಯವರು ಏನ್ ತಿಳ್ಕೊಳ್ತಾರೋ ಏನೋ ಗೊತ್ತಿಲ್ಲ. ನನ್ನ ಹೇಳ್ತೀನಿ, ನನ್ನ ಕೋಪ ತಡ್ಕೊಳಲ್ಲ. ಅದನ್ನ ತಡ್ಕೊಂಡು ಹೋಗಪ್ಪ, ನೀನೇನೋ 1 ಲಕ್ಷ ರೂಪಾಯಿ ಸಂಬಳ ಕೊಡ್ತೀನಿ, ಅದು ಕೂಡ ಕೆಲಸಕ್ಕೆ ಸೇರ್ಕೊಂಡು ಅಣ್ಣ ನನ್ನ ಸಂಬಳವೇ ಬೇಡ, ನಿನ್ ಜೊತೆ ಹೇಳ್ತೀನಿ ಅಂತ ನನ್ನ ಉಸಿರಾಗಿ ನನ್ನ ಕುಚ್ಚು ಹೇಳ್ಕೊಂಡು ಇಲ್ಲಿವರೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ತಾವೆಲ್ಲರೂ ಸಹಕರಿಸಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಒಂದು ಕಾರ್ಯಕ್ರಮ ಸುಮಾರು 2 ತಿಂಗಳಿಂದ ಕಾರ್ಯಕ್ರಮದ ಒಂದು ಪೂರ್ವಾಸಿದ್ಧತೆಗಳನ್ನ ನಾವು ನಡೆಸ್ತಾ ಬಂದಿದ್ದೇವೆ. ಸೊ ಪ್ರತಿಯೊಂದು ಆಗಲಿ ಪೂಜಾರಿಗಳಾಗಲಿ ಯಾವುದೇ ಒಂದು ಸಾಧಕರನ್ನ ಅವರ ಡೀಟೇಲ್ಸ್ ತಗೊಳ್ಳೋದಾಗಲಿ ಎಲ್ಲರ ಶ್ರಮ ಇರಲಿ, ನಂದು ಒಬ್ಬಂದು ಯಾವತ್ತೂ ಅಲ್ಲ. ಸೊ ಇಲ್ಲಿ ಇರ್ತಕ್ಕಂತಹ ಎಲ್ಲರೂ ಶ್ರಮ ವಹಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿರ್ತೀವಿ. ಸೊ ನಾನು ನನ್ನ ವೈಯಕ್ತಿಕವಾಗಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಎನ್ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ಎಲ್ಲರಿಗೂ ಈಗ ಒಬ್ಬೊಬ್ಬರು ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ತಮ್ಮ ಎಲ್ಲರಿಗೂ ಕೂಡ ನನ್ನ ಅಂತರಾಳದ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಪರಿಸ್ಥಿತಿ ಒಂದು ಸ್ತಂಭ ಹುಡುಗನಿಗೆ ಸೀಮೆಯ ದೀಪದಲ್ಲಿ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದಿರೋದು. ಸೈಕಲ್ ಶಾಪ್, ಸೈಕಲ್ ಹಿಡ್ಕೊಂಡು ಇಲ್ಲಿಂದ ಡಬಲ್ ರೋಡ್ ಬರ್ತಾ ಇದ್ದೆ ಸ್ಕೂಲ್ಗೆ. ಸೈಕಲ್ ಹಿಡ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ BLS ಹೋಗ್ತಾ ಇದೆ ಸೆಕೆಂಡ್ ಇಯರ್ ವರೆಗೂ. 6 ತಿಂಗಳು ಇನ್ಶರ್ಟ್, 6 ತಿಂಗಳು ಔಟ್ ಶರ್ಟ್. ಇನ್ಶರ್ಟ್ ಯಾಕೆಂದ್ರೆ ಹೀರೋ ತರ ಕಾಣಕ್ಕೆ ಮೊದಲು ಯೂನಿಫಾರ್ಮ್ ಕೊಡ್ತಾರೆ ಸ್ಕೂಲಲ್ಲಿ. ಔಟ್ ಶರ್ಟ್ ಯಾಕೆಂದ್ರೆ ಚಿಕ್ಕ ಹುಡುಗ ಸೈಕಲ್ ಹೊಡೆದು ಕುಂಡಿ ಹರಿದೋಗ್ಬಿಟ್ಟು ನಾಚಿಕೆ ಆಗುತ್ತೆ ಅಂತ ಕೆಳಗೆ ಬಿಟ್ಕೊಡ್ತಾರೆ. ಇದು ಅವಮಾನ ಇಲ್ಲ ನಮಗೆ. ಯಾಕೆ ನಾನು ಎಲ್ಲ ಸ್ಪೀಚಲ್ಲಿ ಹೇಳ್ತೀನಿ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು 3 ಪಂಚನ ಅಂತ. ಪ್ರಕೃತಿ ಎಲ್ಲರೂ ಒಂದೇ ತರ ಗಾಳಿ ಬೆಳಕು ಅಪಾರ್ಚುನಿಟೀಸ್ ಕೊಡುತ್ತೆ. ಸ್ವಾರ್ಥಕ್ಕೋ ದುರಾಸೆಕ್ಕೋ ನಾವು ಕಳ್ಕೊಳ್ತೀವಿ, ನಮಗೆ ಗೊತ್ತಿಲ್ಲ. ಸೊ ಇದನ್ನ ಕಮಿಂಗ್ ಬ್ಯಾಕ್, ನಮಗೆ ಈ ಸಂಸ್ಕೃತಿ, ಈ ಸಂಪ್ರದಾಯ, ಈ ಪ್ರೀತಿ, ವಾತ್ಸಲ್ಯ, ಈ ನಾಯಕತ್ವದ ಚಾಟಗಳನ್ನ ಕಲಿಸೋರು ನನ್ನ ತಾಯಿ ತಂದೆ. ಮಗನೇ ಏನಾದ್ರೂ ಮಾಡು, ತಲೆ ಬಗ್ಸೋ ಕೆಲಸ ಮಾಡಬೇಡ. ಮಗನೇ ಯಾವುದಕ್ಕಾದ್ರೂ ದಾಸನಾಗು, ಆದ್ರೆ ಶೋಕಿಗೆ ದಾಸನಾಗಬೇಡ ಅಂತ. ಈ ನಾಳಿಗೆ 40 ದೇಶ ಸುತ್ತಿದ್ರು ಇನ್ನೂ ಕಾಫಿ ಟೀ ಕೊಡ್ತಿಲ್ಲ, ಚೌಡಿ ಕೇಳೋದಲ್ಲ. ನಮ್ಮ ಅಪ್ಪನ ನಮ್ಮನ್ನ ಹೇಳ್ಕೊಟ್ಟಿರೋ ಒಂದು ಸಂಪ್ರದಾಯ, ಕುಡಿಯೋದು ಸಿಗರೇಟ್ ತಪ್ಪು ಅಂತ ಹೇಳಲ್ಲ. ಫಸ್ಟ್ ಅಪ್ಪನ ಮಾತು ಪಾಲಿಸಬಾರ್ದು ಅನ್ನೋದಕ್ಕೆ ನಾವು ಹುಡ್ಕೊಂಡ್ಬಂದಿದ್ದೀವಿ. ಇವೆಲ್ಲ ನಿಜವಾಯಿತು.
ವಿಡಿಯೋ ನೋಡಿದ್ರೆ ನಾನು ಸ್ಪೆಕ್ಟೇಟರ್ ಈ ತರ ಒಂದು ವ್ಯಕ್ತಿ ಜನ ಅಂತೀನಿ ಹೊರತು ಇದು ತಲೆಗೆ ನಮಗೆ ಏರಲ್ಲ. ಕೊಂಬು ಜಂಬ ಎಲ್ಲ ಯಾಕಂದ್ರೆ ಒಂದು ಹೇಳ್ತೀನಿ, ರಾಜ್ ಕೃಷ್ಣಮೂರ್ತಿ ಅನ್ನೋದು 0. ಅದರಲ್ಲಿ ಎಷ್ಟು 109 ಅಂದ್ರೆ ನೀವೆಲ್ಲ ನಿಂತಿರೋರೆಲ್ಲ ಸೇರಿದೆ ಆ 0 ಬೆಲೆ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ದ್ರೌಪದಿ ಪ್ರವರ ದರ್ಪಣ O2 ಅಂತ ಮಾಡಿದ್ದೀವಿ. ಲಾಸ್ಟ್ ಇಯರ್ ಮಾರ್ಚ್ 1ಗೆ ದ್ರೌಪದಿ ಪ್ರವರ ದರ್ಪಣ O1 ಅಂತ ಮಾಡಿ ಮಹಿಳಾ ಸಮಾವೇಶ ಅಂತ ಮಾಡಿದ್ವಿ. ಆ ಮಹಿಳಾ ಸಮಾವೇಶದಲ್ಲಿ ನಮ್ಮ ಜನಾಂಗದ ಕರೆದ ಹೊತ್ತಿರುವಂತಹ ಎಲ್ಲ ಪೂಜಾರಿಗಳಿಗೂ ಅವರ ಧರ್ಮಪತ್ನಿಯರಿಗೂ ಒಂದು ಗೌರವ ಸಮರ್ಪಣೆ ಹಾಗೂ ನಮ್ಮ ಜನಾಂಗದ ಸಾಧಕರು ಹೆಣ್ಮಕ್ಳು ಡಬಲ್ ಗ್ರಾಜುಯೇಟ್ಸ್ ತುಂಬಾ ಎವ್ರಿ ಡೊಮೈನ್ ಅಲ್ಲಿ ಸಾಧನೆ ಮಾಡಿರುವಂತ ಹೆಂಗಸರಿಗೆ ನಾವೊಂದು ಗೌರವ ಸಮರ್ಪಣೆ ಮಾಡಿದ್ವಿ. ಅದರಲ್ಲಿ ವನ್ನಿ ಕುಲದ ಮಕ್ಕಳದ ಮತ್ತು ಮಹಿಳೆಯರ ಟ್ರೆಜರ್ ಹಂಟ್ ಅಂತ ಅವರ ಟ್ಯಾಲೆಂಟ್ ಹಂಟ್ ಅಂತ ಮಾಡಿದ್ವಿ. ಅದು ಒಂದು ದೊಡ್ಡ ಸಕ್ಸಸ್ ಆಯ್ತು. ಅದರ 2ನೇ ಅವಧಿಯಾಗಿ ಈ ವರ್ಷ ವಿದ್ಯಾವಂತರ ಹಾಗೂ ಸಾಧಕರ ಶೃಂಗಸಭೆ ಅಂತ ಈ ವರ್ಷದ ಟೈಟ್ಲ್, ಸಬ್ ಟೈಟ್ಲ್ ದ್ರೌಪದಿ ಪ್ರವರ ದರ್ಪಣ O2 ಮಾಡಿ ಸಬ್ ಟೈಟ್ಲ್ ಇದನ್ನ ನಾವೆಲ್ಲ ಸೇರಿ
ಡಿಸೈಡ್ ಮಾಡಿದ್ವಿ. ಇದರದ ಉದ್ದೇಶ ಏನಂದ್ರೆ ಲಾಸ್ಟ್ ಟೈಮ್ ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿರ್ಲಿಲ್ಲ ಅಂತ ಎಷ್ಟೋ ವಂಚಿತರಾಗಿದ್ರು. ಇವತ್ತು ಆ ಹೆಣ್ಮಕ್ಳು 150-200 ಮಕ್ಕಳು ನಾಮಿನೇಷನ್ ಕಳ್ಸಿದ್ರು, ನಾಮಿನೇಟ್ ಮಾಡಿದ್ವಿ. ಅದ್ರ ಜೊತೆ ನಮ್ಮ ಜನಾಂಗದ ಗಂಡು ಮಕ್ಕಳು ಒಂದು 200 ಜನ ಮೇಲೆ ಅಬ್ರಾಡ್ ಇಂದೆಲ್ಲ ಪ್ರೊಫೈಲ್ ಕಳಿಸಿ ಅವ್ರಿಗೊಂದು ಗೌರವ ಸಮರ್ಪಣೆ. ಈಗ ನೆಟ್ವರ್ಕ್ ಬಿಲ್ಡಪ್ ಆಯ್ತು, ನಮ್ಮ ಜನಾಂಗ ಎಚ್ಚೆತ್ಕೊಳ್ತು. ವೆರಿ ಸಮಥಿಂಗ್ ಹ್ಯಾಪನಿಂಗ್ ಅನ್ನೋದು ಉಂಟು. ಇದ್ರ ಜೊತೆ ನಾವು ಕರ್ಗದ ಪೂಜಾರಿ ಹೆಂಡತಿ ಅಲ್ದಿರ ಆ ತಾಯಿ ಸೇವೆ ಮಾಡಿ ಒಂದು ಸಂಸ್ಕೃತಿಯನ್ನ ನಾವು ಸ್ಟ್ರಾಂಗ್ ಆಗಿ ಉಳಿಸ್ಬೇಕು. ನನಗೆ ಗೊತ್ತಿರಂಗೆ ನಮ್ಮ ವನ್ಯಕುಲಸ್ಥರಲ್ಲಿ ಮಾತ್ರ ಪರಂಪರೆ ಹೈಟೆಕ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರು ಆ ಒಂದು ಪಾಂಡವರ ಕಾಲದಿಂದಾನೇ ನಮ್ಮ ಒಂದೇ ಸಂಸ್ಕೃತಿ ಫಾಲೋ ಮಾಡ್ಕೊಂಡ್ರೆ ಬಂದಿರುವಂತ ಏಕೈಕ ಜನಾಂಗ ಅಂದ್ರೆ ವನ್ಯಕುಲ ಜನಾಂಗ. ಇದರಲ್ಲಿ ಆ ತಾಯಿ ಸೇವೆ ಮಾಡುವಂತ ಎಷ್ಟೋ ಜನ ಗಂಟೆ ಪೂಜಾರಿಗಳು, ಕೋಲ್ಕಾರಗಳು, ಗಣಾಚಾರಿಗಳು, ಅವರ ಸೇವೆ ಅವಸ್ಮರಣೀಯ. ಇವತ್ತು ನಾನು ಕರಗ ತರ ನಾನು ಹೀರೋ ಆಗಿದ್ರು ಅದ್ರ ಹಿಂದೆ ಗಣಾಚಾರಿಗಳು, ಧರ್ಮಪತ್ನಿಯರು, ಕೋಲ್ಕಾರರು, ಗಣಾಚಾರಿಗಳು ಇವ್ರದ್ದೆಲ್ಲರದ್ದು ಶ್ರಮ ತುಂಬಾ ಇದೆ. ಲೈಕ್ ನಮ್ಮ ಮಕ್ಕಳಿದ್ದಂಗೆ ಅವರೆಲ್ಲ ಇದ್ರೆ ನಾನೇನಿಲ್ಲ. ಅದರಿಂದ ಆ ತಾಯಿ ಇಂಟ್ಯೂಷನ್ ಅಲ್ಲಿ ಅವ್ರಿಗೂ ಗೌರವ ಸಮರ್ಪಣೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಇಡೀ ರಾಜ್ಯದಿಂದ ಸುಮಾರು 450 ಗಂಟೆ ಪೂಜಾರಿ, ಕೋಲ್ಕಾರಗಳು ಇವರೆಲ್ಲ ಬಂದು ನಮ್ಮನ್ನ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಎಲ್ಲಿ ಹೋದ್ರು KM ಫೌಂಡೇಶನ್ ಚೆನ್ನಾಗಿರಲಿ ಅಂತ ಒಂದು ಕರಗದ ಬಾಯಿಗಳಲ್ಲಿ ಬರ್ತಾ ಇದೆ. ಅದರಿಂದ ಒಂದು ವರ್ಷದ ನಾನು ಹಿನ್ನೆಲೆ ಹೇಳ್ಬೇಕಾಗಿತ್ತು. ನಮ್ಮ ಜನಾಂಗದಲ್ಲಿ ಯಾರು ನಮ್ಮ ಗುರುಗಳು ರವಿಶಂಕರ್ ಗುರುಜಿ ಅಂತ ಹೇಳಿದ್ರು, ಯು ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ, ಯು ಗ್ರೋ, ಯು ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ, ಯು ಬಿಕಮ್ ಎ ಲೀಡರ್. ಅದಕ್ಕೆ ಉದಾಹರಣೆ ಆಗಿ 5 ವರ್ಷದಿಂದ ಒಂದು ಸಣ್ಣ ಮಗು ಗೋಲ್ಡ್ ಮೆಡಲ್ ತಗೊಂಡಿರುವಂತ ಮಗು ಇವತ್ತು ಸಾವಿರಾರು ಮಕ್ಕಳಿಗೆ, ಸಾವಿರಾರು ರೋಗಿಷ್ಟಿಗೆ ಒಂದು ಚಿಕಿತ್ಸೆ ಮಾಡಿ ಅವರ ಜೀವನದಲ್ಲಿ ಒಂದು ಆಶಾಕಿರಣವಾಗಿ ಬೆಳೆದಿರುವಂತ ಹೆಮ್ಮರವಾಗಿ ಬೆಳೀತಾ ಇದೆ ಈ ಮಗು. ಇದು ನಮ್ಗೊಂದು ಸ್ಫೂರ್ತಿಯಾಗಿದೆ. ಅಪಾರ್ಟ್ ಫ್ರಮ್ ದಟ್ ಶಿ ಇಸ್ ಬಿಕಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್, ಅವಳು ಓದಿರೋ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ. ಇದೆಲ್ಲ ತಾಯಿ ಆಶೀರ್ವಾದ ಅಂತ ಒಂದು ಹೇಳ್ತೀನಿ. ನಮ್ಮ ಮಗು ಈಗಷ್ಟೇ CA ಆಗಿ ನನ್ನ ಜೊತೆ ಬಂದ. ನನ್ನ ಮೊದಲಲ್ಲಿ ಚೇತನ್ ಪ್ರಕಾಶ್ ಇವತ್ತು ಯಾವ ಲೆವೆಲ್ಗೆ ಮಟ್ಟಿದ್ದಾನೆ ಅಂದ್ರೆ ಈಸ್ ಅ ಮೋಸ್ಟ್ ಇನ್ಫ್ಲೂಯೆನ್ಸರ್ ಆಗಿ ಅವನು ಸ್ಪೀಚ್ ಕೊಡೋ ಲೆವೆಲ್ಗೆ ಅವನ್ನ ಕರೀತಾ ಇದ್ದಾರೆ. 3,000 ಕೋಟಿ ಟರ್ನ್ ಓವರ್ ಮಾಡುವಂತ ಒಂದು ಸಂಸ್ಥೆಯಲ್ಲಿ ಆ ಹುಡುಗ ಬೆಳೀತಾ ಇದ್ದಾನೆ ಅಂದ್ರೆ ಇದೆಲ್ಲ ನಮ್ಮ ಸೌಭಾಗ್ಯ, ನಮ್ಮ ಜನಾಂಗದ ಅಂತ ಹೇಳ್ತಾ ಇದ್ದೇನೆ. ಈ ಒಂದು ವರ್ಷದಲ್ಲಿ ಪೂರ್ಣಿಮಾವನ್ನು ನಮ್ಮ ಆಕ್ಟಿವ್ ಮೆಂಬರ್ ಕನ್ವೀನರ್ ನಮ್ಮ ಕಮ್ಯುನಿಟಿ, ಶಿ ಹ್ಯಾಸ್ ಸ್ಟಾರ್ಟೆಡ್ ಅವರ್ ಓನ್ ಬಿಸ್ನೆಸ್. ರೂಪಶ್ರೀ ಅನ್ನೋಳು 106 ಮಕ್ಕಳಿಗೆ ಅಬ್ರಾಡ್ ಕಳಿಸುವಂತ ಒಂದು ಸರ್ವಿಸ್. ದುಡ್ಡು ಎಲ್ಲರೂ ಮಾಡ್ಬೇಕು. ಯಾವ ರೀತಿ ಮಾಡೋದು ಇದು ಚಾಲೆಂಜಿಂಗ್ ಲೈಫ್ ಅಂಡ್ ಎಥಿಕಲ್ ಲೈಫ್ ಅನ್ನೋದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯಲ್ಲಿ. ಆ ರೂಪಶ್ರೀ ಅನ್ನೋ ಮಗು ಸಾವಿರಾರು ಜನಕ್ಕೆ ಒಳ್ಳೇದು ಮಾಡಿ ಅವಳ ಹೊಟ್ಟೆಗೆ ಒಂದು ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಎಷ್ಟು ಜನ ಮೋಸ ಮಾಡಿದ್ದಾರೆ. ದುಡ್ಡು ಕೊಟ್ಬಿಟ್ಟು ಅಲ್ಲಿ ಯೂನಿವರ್ಸಿಟಿನೂ ಇಲ್ಲ, ಇಲ್ಲಿ ಏಜೆನ್ಸಿನೂ ಇಲ್ಲ. ಎಷ್ಟೋ ಜನ ಸಾಲ ಮಾಡಿ ಬರ್ಬಾತಾಗಿದ್ದಾರೆ. ಅವಕ್ಕೆಲ್ಲ ಮೆಟ್ಲು ಒಂದು ಬ್ಯಾರಿಕೇಡ್ ಮಾಡ್ಬೇಕಂತಾನೆ ಸುಸಂಸ್ಕೃತಿಯಿಂದ ಬೆಳೆಯುವಂತ ನಮ್ಮ ವನ್ಯಕುಲ ಜನಾಂಗದಲ್ಲಿ ಆ ಮಗು 106 ಮಕ್ಕಳಿಗೆ ಬೆಳೆಸ್ತಾ ಇದೆ. ಸೊ ಈ ರೀತಿ ಹೇಳ್ಕೊಂಡೋದ್ರೆ ಇಲ್ಲಿ ಫ್ಯೂಚರ್ ಅಲ್ಲಿ ಮಧುಮಿತ ಅನ್ನೋ ಒಂದು ನಮ್ಮ ಕನ್ವೀನರ್ ನಮ್ಗೆ ಬಂದಿಲ್ಲ. ಶೀಸ್ ವೆರಿ ಡೆಡಿಕೇಟೆಡ್ ಟು ಅವರ್ ಕೋರ್ಸ್. ಅವ್ವಾನಿ ಅಂತ ಕೋರ್ಸ್ ಬಿಟ್ಟು ಗರ್ಭ ಸಂಸ್ಕಾರ ಅಂತ ನಮ್ಮ ಸಂಪ್ರದಾಯದ ಆ ಕಾಲದಲ್ಲಿ, ಪಾಂಡವರ ಕಾಲದಲ್ಲಿ ಗರ್ಭ ತಾಯಿ ಹೊಟ್ಟೆಯಲ್ಲಿ ಲೈಕ್ ಯು ಪೀಪಲ್ ಮೈಟ್ ಹ್ಯಾವ್ ನೋ, ಯಾವುದು ಈ ನಮ್ಮ ಅಭಿಮನ್ಯು ಹೊಟ್ಟೆಲಿರುವಾಗಲೇ ಚಕ್ರವ್ಯೂಹದಲ್ಲಿ ಬೇಚುವಂತ ಒಂದು ಕಲೆ ಕಲ್ತಿರೋದಾಗ ಅದು ಗರ್ಭ ಸಂಸ್ಕಾರ. ಆ ಒಂದು ಗರ್ಭ ಸಂಸ್ಕಾರದ ಒಂದು ಈ ಕಲಿಯುಗದ ಒಂದು ವರ್ಷನಾಗಿ ಅವನಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ಅದರಲ್ಲಿ ನಮ್ಮ ಡಾಕ್ಟರು, ನಮ್ಮ ಜನಾಂಗದ ಒಂದು ಮಗು ಫಿಸಿಯೋಥೆರಪಿಸ್ಟ್ ಇಲ್ದು ಅಂತ, ಸೊ ನ್ಯಾಚುರೋಪತಿ ಇವೆಲ್ಲ, ಯೋಗ ನ್ಯಾಚುರೋಪತಿ ಇವೆಲ್ಲ ಮಾಡ್ತಿರೋದ್ರಿಂದ ಆ ತಾಯಿ ನಮ್ಮೆಲ್ಲ KM ಫೌಂಡೇಶನ್ ಕುಟುಂಬಕ್ಕೂ ಒಂದು ಒಳ್ಳೆ ಭವಿಷ್ಯ ಇಟ್ಟಿದ್ದಾಳೆ. ಸಂಸ್ಕೃತಿ ಕಲಿಸ್ತಾ ಇದ್ದಾಳೆ. ಎಷ್ಟೇ ಕಷ್ಟ ಬಂದ್ರು ನಾವು ಧರ್ಮ ಮತ್ತು ಈಗ ಅಧರ್ಮದಿಂದ ನಾವು ಬೆಳಿಬಾರ್ದು ಅನ್ನೋದೊಂದು ಶಕ್ತಿ ತುಂಬ್ತಾ ಇದ್ದಾಳೆ ಅನ್ನೋ ಕೇಳಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ನಮ್ಮ ಎಲ್ಲ ಫ್ಯೂಚರ್ ಜನರೇಷನ್ ಬೆಳೀತಾ ಇದೆ, ನಮ್ಮ ನೆಟ್ವರ್ಕ್ ಬೆಳೀತಾ ಇದೆ. ಯುವಕರು ನನಗಿನ್ನ ಜೋರಾಗಿ ಬುದ್ಧಿವಂತರಾಗಿ ಶ್ರಮಜೀವಿಗಳಾಗಿ ಲಾಸ್ಟ್ ಇಯರ್ ನಾನು ಎಷ್ಟು ಕಷ್ಟಪಟ್ಟನು ಅದರಲ್ಲಿ ಅರ್ಧಕ್ಕರ್ಧ ನನ್ನ ರೈಟ್ ಟು ಲೆಫ್ಟ್ ದೇವರು ಏನೋ ಒಂದು ರೀತಿಯಲ್ಲಿ ಟೈಟ್ ಆಗಿ ಮಾಡಿದ್ರು. ಬಟ್ ಸ್ಟಿಲ್ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದೆ. ತಿರುಗಿ ನೋಡಿದ್ರೆ ನನಗಿನ್ನ ಜಾಸ್ತಿ ನಮ್ಮ ಮಕ್ಕಳು ಮಾಡಿದ್ದಾರೆ. ಇವರೆಲ್ಲರಿಗೂ ನಾವು ಚಿರುಣಿ ಆಗಿರ್ತೀವಿ. ಇನ್ನು ಮೇಲೆ ವನ್ಯಕುಲ ಜನಾಂಗ ಮಲಗುವವರೆಲ್ಲ ಎಚ್ಚೆತ್ಕೊಂಡ್ಬಿಟ್ರು. ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಜನಾಂಗನ ಒಂದು ಅಭಿವೃದ್ಧಿ ಮಾಡಕ್ಕೊಂದು ಪಣ ತೊಟ್ಟಿದ್ದೀವಿ ಅಂತ ನಿಮ್ಮ ಮಾಧ್ಯಮದ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ. ನಾವ್ ಯಾರಿಗೂ ತೊಂದರೆ ಕೊಡುವ ವಂಶ ಅಲ್ಲ, ಜಾತಿ ಅಲ್ಲ. ನಿಮ್ಮ ಕೃಪೆ ನಮ್ಮ ಜನಾಂಗದ ಮೇಲೆ ಇರ್ಲಿ. ಬರೀ ಅನ್ವಾಂಟೆಡ್ ಮೀಡಿಯಾ ಬಿಟ್ಬಿಡಿ. ಈ ತರ ಒಂದು ಬೇರೆ ಬೇರೆ ಜನಾಂಗಕ್ಕೂ ಒಂದು ಮಾದರಿ ಆಗಿರೋಣ ಅಂತ ಹೇಳಿ ನಿಮ್ಮನ್ನ ನಾವು ಪರ್ಸನಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ರಾಜ್ ಕೃಷ್ಣಮೂರ್ತಿ, ಫೌಂಡರ್ ಆಫ್ KM ಫೌಂಡೇಶನ್.
ಇಷ್ಟು ಜನಾಂಗದ ಪಾವನ ಪುತ್ರ ಸೇವಾ ಪುತ್ರ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. KN ಫೌಂಡೇಶನ್ ಕನಸನ್ನು ನನಸು ಮಾಡುವಂತ ಫೌಂಡೇಶನ್. KN ಫೌಂಡೇಶನ್ ಅನ್ನುವಂಥದ್ದು ನಮ್ಮ ರಾಜ್ ಕೃಷ್ಣಮೂರ್ತಿ ಸರ್ ಅವರ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಬಂದಿದೆ. ಸುಮಾರು ಒಂದು 25-30 ವರ್ಷಗಳಿಂದ ಹಲವಾರು ರೀತಿ ಸಮಾಜ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರತಿಭಾ ಪುರಸ್ಕಾರ ಅನ್ನೋ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಲಕ್ಷಾಂತರ ಬಡ ಮಕ್ಕಳಿಗೆ, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಗಳಿಗೆ, ಬಡ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಗಳಿಗೆ ಸಹಾಯ ಆಗ್ತಾ ಇದೆ. ಅವರಿಗೆ ಸನ್ಮಾನವನ್ನ ಮಾಡ್ತೀರಿ, ಅವರ ನೆಕ್ಸ್ಟ್ ಹೈಯರ್ ಎಜುಕೇಶನ್ಸ್ ಗಳಿಗೆ ಅವರಿಗೆ ಮೋಟಿವೇಟ್ ಆಗಲಿ ಅನ್ನೋ ಕಾರಣಕ್ಕೆ ವಿಶೇಷವಾಗಿ ಸಾಧಕರ ದಿನಾಚರಣೆ ಎನ್ನುವ ಮುಖಾಂತರವಾಗಿ ಅಂಗವಿಕಲ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿ ಒಂದು ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪಡೆದಿರುವಂತಹ ಅಂಗವಿಕಲರನ್ನ ನಾವು ಕರೆದು ಅವರ ಸಾಧನೆಗಳನ್ನ ಮಕ್ಕಳಿಗೆ ಪರಿಚಯ ಮಾಡಿಸಿ ಸ್ಫೂರ್ತಿ ಉಂಟು ಮಾಡಿಸ್ತೀರಿ. ಜೊತೆಗೆ ಬಹಳ ವಿಶೇಷವಾಗಿ ಯಾವುದೇ ರೀತಿ ಜಾತಿ ಭೇದ ಭಾವ ಮಾಡದೆ ಸೀಮಂತ ನಯನ ಅಂತ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಬಡ ಹೆಣ್ಮಕ್ಳಿಗೆ ನಾವು ಸೀಮಂತ ಕಾರ್ಯಕ್ರಮವನ್ನ ಮಾಡ್ತೀರಿ. ಜೊತೆಗೆ ಶ್ರಮದಾನ್ ದಿವಸ್ ಅನ್ನುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮದ ಮುಖಾಂತರವಾಗಿ ಹಲವಾರು ಹೆಲ್ತ್ ಕ್ಯಾಂಪ್ಗಳು, ಐ ಡೊನೇಷನ್ ಆಗಿರ್ಬೋದು, ಆರ್ಗನ್ ಡೊನೇಷನ್ ಆಗಿರ್ಬೋದು, ಮೆಡಿಕಲ್ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿ ನಾವು ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ಆಗಿ ನಿಂತು ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೊಟ್ಟು ಪರಿವರ್ತನೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ಹಿಂದೆ ಒಂದು ಸ್ವಾಮೀಜಿಗಳಿರ್ಬೋದು, ಗುರುಗಳಿರ್ಬೋದು, ಇನ್ನೂ ಒಂದು ಬಡ ಮಗು ಬಂದ್ರೆ ತಲೆ ಮೇಲೆ ಕೈ ಇಕ್ಕರೆ ಅವ್ರಿಗೆ ಒಂದು ಕಾಯಿಲೆ ಇರ್ಬೋದು, ನಂತರ ಬೇರೆದಂತ ರೋಗ ಇರ್ಬೋದು, ಬೇರೆ ಒಂದು ಸಹಾಯ ಇರ್ಬೋದು, ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ KN ಫೌಂಡೇಶನ್ ಇಂದ ಪಡೆದಂತ ಒಂದು ಸಾರ್ವಜನಿಕರು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತ ನಿಜಾನ ಸರ್? ಖಂಡಿತವಾಗ್ಲೂ ನಿಜ. ಈಗ ನಿಮ್ಮಲ್ಲಿ ನಾವು ಉದಾಹರಣೆ ಹೇಳೋದಾದ್ರೆ, ನಾವ್ ಯಾರಿಗೆ ಸೇವೆ ಸಲ್ಲಿಸ್ತಿರೋ ಅವ್ರು ಬಹಳ ಬಡವರ್ಗದಿಂದ, ಕೆಳವರ್ಗದಿಂದ, ಅಂಗವಿಕಲರು, ಶೋಷಣೆಗೆ ಒಳಗಾಗಿರುವಂತಹ ಸಮುದಾಯವನ್ನೇ ನಾವು ಫೋಕಸ್ ಮಾಡಿ ಅವ್ರಿಗೆ ಒಳಿತನ್ನ ಮಾಡ್ತೀವಿ. ಯಾಕಂದ್ರೆ ಇವತ್ತಿರುವಂತಹ ಸೊಸೈಟಿ ದುಡ್ಡಿರೋರು ದುಡ್ಡು ಮಾಡ್ಕೊಳ್ತಾ ಇದಾರೆ ಹೊರತಾಗಿ ಬಡವರಿಗಾಗಿರ್ಲಿ, ಅಂಗವಿಕಲರಿಗಾಗಿರ್ಲಿ, ನೊಂದಿರೋರಿಗಾಗಿರ್ಲಿ ನಮ್ಮಲ್ಲಿ ವ್ಯವಸ್ಥೆಗಳು ಕಷ್ಟ ಇದೆ. ಹಾಗಾಗಿ ನಮ್ಮ ಟ್ಯಾಗ್ ಲೈನ್ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್, ವಿಷನ್ ಫಾರ್ ದ ಬ್ಲೈಂಡ್ ಅನ್ನುವಂಥದ್ದು ಇರುವಂತದ್ದು. ಹಾಗಾಗಿ ನೀವು ಅವಾಗ್ಲೇ ಹೇಳ್ದಂಗೆ ನಾವು ಖಂಡಿತವಾಗ್ಲೂ ಸಮಾಜದಲ್ಲಿ ಅವಶ್ಯಕತೆ ಇರುವಂತಹ ಜನಾಂಗಕ್ಕೆ ಸಹಾಯ ಹಸ್ತವಾಗಿದ್ದೀರಿ. ಮುಖ್ಯವಾಗಿ ನಮ್ಮ ರಾಜ್ ಕೃಷ್ಣಮೂರ್ತಿ ಅನ್ನೋರು ಇವಾಗ ವೈನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ಸಂಘಕ್ಕೆ ಗೌರವಾಧ್ಯಕ್ಷರಾಗಿರೋದ್ರಿಂದ ನಾವು ಹೆಚ್ಚಿನ ಕೆಲಸ ಮಾಡಬೇಕು, ಹೆಚ್ಚಿನ ಸೇವೆ ಸಲ್ಲಿಸಬೇಕು, ಜೊತೆಗೆ ನಮ್ಮ ಜನಾಂಗವನ್ನ ಉನ್ನತ ಸ್ಥಾನಕ್ಕೆ ಎತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀರಿ. ಹಾಗೆ ಅವರ ಆಶೀರ್ವಾದದಲ್ಲಿ ಅವ್ರಿಗಿನ್ನ ದೇವರು ಶಕ್ತಿ ಜಾಸ್ತಿ ಕೊಟ್ಟು ಅವರ ಆಶೀರ್ವಾದದಲ್ಲಿ ಇನ್ನಷ್ಟು ಸೇವೆಗಳನ್ನ ಮಾಡಬೇಕು ಅಂತ ನಾವು ಬಯಸಿರಿ. ಆಗ್ಲೇ ಅಣ್ಣ ಅವ್ರು ಹೇಳಿದ ಹಾಗೆ ಇವತ್ತಿನ ದಿನ ನಾವು ಸಾಧಕರ ಮತ್ತು ವಿದ್ಯಾವಂತರ ಶೃಂಗಸಭೆ ಅಂತ ಏನ್ ಮಾಡಿದಿರಿ, 100 ಜನ ವಿದ್ಯಾವಂತರು, ಡಬಲ್ ಡಿಗ್ರಿ ಪಡೆದುಕೊಂಡಿರುವಂತಹ ಮಕ್ಕಳು, ಹೆಣ್ಣು ಮಕ್ಕಳು, ಜೊತೆಗೆ ಎಲ್ಲಾ ಕರ್ಗ ಪೂಜಾರಿಗಳು ಮತ್ತೆ ಕರ್ಗ ಸೇವಾಕರ್ತರನ್ನ ಒಂದೇ ವೇದಿಕೆ ಮೇಲೆ ಕರ್ಕೊಂಡು ಬಂದು ನಮ್ಮ ಪರಂಪರೆಯನ್ನ ಅವರಿಗೆ ಪರಿಚಯಿಸ್ತಾ ಮಕ್ಕಳಿಗೆ ಒಂದು ಪ್ರೇರಣಾ ಮತ್ತು ಸ್ಫೂರ್ತಿದಾಯಕ ಕಾರ್ಯಕ್ರಮವನ್ನ ಮಾಡೋದ್ರ ಮುಖಾಂತರವಾಗಿ ನಮ್ಮ ಸಮುದಾಯದ ಹಿರಿಮೆ ಏನಿದೆ, ನಮ್ಮ ಸಮುದಾಯದ ಪರಂಪರೆ ಏನಿದೆ ಅನ್ನುವಂಥದ್ದನ್ನ ನಾವು ಸಮಾಜಕ್ಕೆ ಒಂದು ಮರುಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಇನ್ನೊಂದು ವಿಶೇಷವಾಗಿ ನೋಡಕ್ ಹೋದ್ರೆ ಬೇರೆ ಜನಾಂಗದಲ್ಲಿ ಈ ತರದ ಕಾರ್ಯಕ್ರಮಗಳಿಲ್ಲ. ಇಲ್ಲಿ ಸಾಂಪ್ರದಾಯಿಕವಾಗಿರ್ಲಿ, ಸಂಸ್ಕೃತಿ ಆಗಿರ್ಲಿ, ವಿದ್ಯಾವಂತರಾಗಿರ್ಲಿ, ಅಥವಾ ಆಗ್ಲೇ ಹೇಳಿದ ಹಾಗೆ ಬಿಸ್ನೆಸ್ ಅಲ್ಲಿ ಆಗಿರ್ಲಿ, ಅಥವಾ ಬೇರೆ ಯಾವುದೇ ಒಂದು ಸೈಂಟಿಫಿಕ್ ರಿಸರ್ಚ್ ಫೀಲ್ಡ್ ಆಗಿರ್ಲಿ, ಸರ್ವಿಸ್ ಓರಿಯೆಂಟೆಡ್ ಫೀಲ್ಡ್ ಆಗಿರ್ಲಿ, ಎಲ್ಲಾ ಫೀಲ್ಡ್ ಅಲ್ಲಿ, ಎಲ್ಲಾ ಕ್ಷೇತ್ರದಲ್ಲಿರುವಂತಹ ಸಾಧನೆಗೈದಿರುವಂತಹ ಸಾಧಕರನ್ನ ಕರ್ಕೊಂಡ್ಬಂದು ಒಂದೇ ವೇದಿಕೆ ಮೇಲೆ ನಿಲ್ಲಿಸಿ ನಾವು ಅವ್ರನ್ನ ನಾವು ನಮ್ಮ ಜನಾಂಗಕ್ಕೆ ಪರಿಚಯ ಮಾಡಿಸ್ತಾ ಇದ್ರಿ. ಇದರಿಂದ ಅವ್ರಿಗೆ ಒಳ್ಳೆ ನೆಟ್ವರ್ಕಿಂಗ್ ಸಿಗುತ್ತೆ, ಕಮ್ಯುನಿಟಿ ಬಾಂಡ್ ಬಿಲ್ಡಿಂಗ್ ಆಗುತ್ತೆ, ಬಹಳ ಮುಖ್ಯವಾಗಿ ಅವರ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ, ಜೊತೆಗೆ ಒಂದು ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಈ ಎಲ್ಲ ಏನ್ ಹೇಳೋದು, ಒಂದು ಕೈಯಲ್ಲಿ 5 ಬೆರಳಿರುತ್ತೋ ಒಂದು ವೇದಿಕೆಯಲ್ಲಿ ಹಾಗೆ ಹಲವಾರು, ಒಂದು ಮರದ ಬೇರ್ಗೆ ಮರದ ರೂಟ್ಸ್ ಏನಿರುತ್ತಲ್ಲ ಆ ರೀತಿ ಹೇಗೆ ಬೇರೆ 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 ರೀತಿ ಹರಡ್ಕೊಳ್ಳುತ್ತೋ ಹಾಗೆ ನಾವು ಎಲ್ಲಾ ತರದ್ದು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀವಿ. ನಾನು ಡಾಕ್ಟರ್ ಮಾನಸ ಎಂ, BAMS MD ಜನರಲ್ ಮೆಡಿಸಿನ್ ಇನ್ ಆಯುರ್ವೇದ, ಶ್ರೀ ಕಾಲೇಜ್ ಆಫ್ ಆಯುರ್ವೇದಿಕ್ ಸೈನ್ಸ್ ಅಂಡ್ ರಿಸರ್ಚ್ ಅಲ್ಲಿ ನಾನು UG ಮಾಡಿದ್ದು. ಸೊ ನಾನು UG ಅಲ್ಲಿ ಇಂಡಿವಿಜುವಲಿ ಸಬ್ಜೆಕ್ಟ್ ರ್ಯಾಂಕ್ಸ್ ಅರೌಂಡ್ 23 ರ್ಯಾಂಕ್ಸ್ ಇದೆ RGHS ಯೂನಿವರ್ಸಿಟಿಯಲ್ಲಿ. ಆಮೇಲೆ ನನಗೆ ಗೋಲ್ಡ್ ಮೆಡಲ್ಸ್, ನಾನೊಂದು 2 to 3 ಗೋಲ್ಡ್ ಮೆಡಲ್ಸ್ ತಗೊಂಡಿದ್ದೀನಿ. ಓವರ್ ಆಲ್ ಕರ್ನಾಟಕದಲ್ಲಿ ನನ್ನ ಬ್ಯಾಚ್ಗೆ ನಾನು ಫಸ್ಟ್ ಬಂದಿದ್ದೆ. ಸೊ ಆ ತರ ನಾನು ರಾಜ್ ಸರ್ಗೆ ಪರಿಚಯ ಆಗಿದ್ದು. ಸೊ ನಾನು ಒಂದು ಅವಾರ್ಡಿ ಅಂದ್ರೆ ಪ್ರತಿಭಾ ಪುರಸ್ಕಾರ ಮತ್ತು ಅಚೀವರ್ ಅವಾರ್ಡಿ ಆಗಿ ಈ ಫಂಕ್ಷನ್ ಅಲ್ಲಿ ಒಂದು ಪಾರ್ಟ್ ತಗೊಳ್ಳೋಣ ಅಂತ ಹೇಳಿ ಸರ್ ನಮ್ಮ ಮನೆಗ್ ಬಂದು ನನ್ನನ್ನು ಇನ್ವೈಟ್ ಮಾಡಿ
ಅವತ್ತಿನ ದಿನ ನನಗೆ ಅವಾರ್ಡ್ ಕೊಡೋದಕ್ಕೆ ಕರೆದಿದ್ರು. ನನ್ಗೆ ಈಗಲೂ ನೆನಪಿದೆ, ಕೋವಿಡ್ ಟೈಮ್ ಆಕ್ಚುಲಿ ಅವಾಗ. ಸೊ ಅವಾಗ ಕೋವಿಡ್ ಟೈಮ್ ಅಲ್ಲೇನೆ ಸರ್ ಅಷ್ಟು ದೊಡ್ಡ ಫಂಕ್ಷನ್ ಮಾಡಿದ್ರು. ನಾನೇನೋ ಹೋಗಿ ಅವಾರ್ಡ್ ತಗೊಂಡ್ ಬರ್ತೀನಿ ಅಂತ ಅಷ್ಟೇ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಹೋಗಿ ನೋಡ್ದಾಗ ಗೊತ್ತಾಯ್ತು ನನಗೆ ಅವಾರ್ಡ್ ಕೊಡ್ತಾ ಇರೋದು ಯಾವ್ದೇ ತರ ಏನೋ ಒಂದು ಶೋಕೇಸ್ ಮಾಡೋದಕ್ಕಲ್ಲ ಅಥವಾ ಏನೋ ಒಂದು ಪೋಸ್ಟ್ ಕೊಡೋದಕ್ಕಲ್ಲ, ಆ ತರ ಇರ್ಲಿಲ್ಲ. ಯಾರ್ಯಾರು ಬಡ ವಿದ್ಯಾರ್ಥಿಗಳು ಇದ್ದಾರೆ, ಇವಾಗ ಹೇಳಿದ್ವಲ್ಲ ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ, ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದೀವಿ, ಅವ್ರು ಮಾಡಿರುವಂತಹ ಅಚೀವ್ಮೆಂಟ್ಸ್ ನ ಕೂಡ ನಾವು ರೆಕಗ್ನೈಸ್ ಮಾಡಿ KN ಫೌಂಡೇಶನ್ ಅವಾರ್ಡ್ ಕೊಡ್ತಾ ಇದ್ರು. ಸೊ ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಅವಾರ್ಡ್ ತಗೊಂಡಿದ್ದೆ. ನಾನು ಅನ್ಕೋತಾ ಇದ್ದೆ, ನಾನು ಈ ತರ ಏನಾದ್ರು ಸರ್ವಿಸ್ ಮಾಡ್ತೀನ, ನಾನ್ ಡಾಕ್ಟರ್ ಆದೆ ಹೌದು, ಅದಕ್ಕೆ ನನ್ಗೆ ಇವಾಗ ರೆಕಗ್ನಿಷನ್ ಸಿಗ್ತದೆ, ಆದ್ರೆ ನಾನು ಈ ಲೆವೆಲ್ ಅಲ್ಲಿ ಹೋಗಿ ಒಬ್ರಿಗೆ ಸರ್ವಿಸ್ ಮಾಡ್ತೀನ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದೇ KN ಫೌಂಡೇಶನ್ ಕಡೆಯಿಂದ ನಾನು ಹೆಲ್ತ್ ಕ್ಯಾಂಪ್ ಅಲ್ಲಿ ಈಗಾಗ್ಲೇ 2,000ಕ್ಕೂ ಮೇಲೆ ಪೇಷಂಟ್ಸ್ ನ ನೋಡಿ ಫ್ರೀ ಆಗಿ ಉಚಿತವಾದ ಚಿಕಿತ್ಸೆ ಕೊಟ್ಟಿದ್ದೀನಿ. ಮತ್ತೆ ಸರ್ ಕಡೆಯಿಂದ ಈಗ ಕೇಸಸ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಪಕ್ಷಾಘಾತ ಅಂತ ಹೇಳ್ತೀವಿ, ಪ್ಯಾರಾಲಿಸಿಸ್ ಕೇಸಸ್ ಇರಬಹುದು, ಮತ್ತೆ ಸುಮಾರು ನ್ಯೂರೋಸೈಕಾಟ್ರಿಕ್ ಕೇಸಸ್ ಇದೆ, ಅದರಲ್ಲಿ ಮಕ್ಕಳು ಮಾತಾಡಲ್ಲ. ಈ ನಡುವೆ ADHD ಕೇಸಸ್ ಇದೆ, ಆಟಿಸಮ್ ಕೇಸಸ್ ಇದೆ. ಅವೆಲ್ಲವೂ ಎಲ್ಲೇ ಇದ್ರು, ರಾಜ್ಯದಲ್ಲಿ ಇರ್ಬೋದು ಇಲ್ವಾ ನ್ಯಾಷನಲ್ ಲೆವೆಲ್ ಅಂತಾನೆ ನೀವು ತಗೊಳ್ಳಿ, ಎಲ್ಲೇ ಇದ್ರು ಸರ್ನ ಕೇಳ್ಕೊಂಡಂತ ಬಂದಾಗ ಸರ್ ನನಗೆ ಒಂದೇ ಕಾಲ್ ಮಾಡಿ ಹೇಳ್ತಾರೆ, ಡಾಕ್ಟರ್ ಮಾನಸ ಅವರಿದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡಿ ಅಂತ. ಅವ್ರ ನನ್ನ ಹತ್ರ ಬಂದ್ರೆ ಸಾಕು, ನಾನು ಅವ್ರ ಹತ್ರ ಮಾತಾಡಿ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ, ಓಕೆ ನಾನು ಅನ್ಕೊಂಡಿದ್ದೆ ಈ ತರ ಸೇವೆ ಮಾಡ್ತೀನ ಅಂತ ಹೇಳಿ, ಬಟ್ ಆಲ್ರೆಡಿ ಸೇವೆ ಮಾಡ್ಬಿಟ್ಟಿದ್ದೀನಿ, ಸಲ್ಲಿಸ್ತಾ ಇದ್ದೀನಿ, ಇನ್ ಮುಂದೆನೂ ಸಲ್ಲಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ KN ಫೌಂಡೇಶನ್ ಅಲ್ಲಿ ನನ್ನ ತರಾನೇ ಇದೇ ತರ ಎಷ್ಟೋ ಜನ ಮಕ್ಕಳು ಅವಾರ್ಡ್ ತಗೊಂಡಿದ್ದಾರೆ. ಸರ್ ಅವರಿಗೆ ಉಚಿತವಾಗಿ ಅವರ ಯೋಗಾಭ್ಯಾಸಕ್ಕಾಗಿ ಅಥವಾ ಓದೋದಕ್ಕಾಗ್ಲಿ ಲ್ಯಾಪ್ಟಾಪ್ಸ್ ನ ಕೊಟ್ಟಿದ್ದಾರೆ. ಸೊ ಇದೆಲ್ಲಾನು ನಾವು ಒಂದು ಊರಿನ ಲೆವೆಲ್, ಇಲ್ಲ ಅಂದ್ರೆ ಇವಾಗ ಸ್ಕೂಲ್ ಲೆವೆಲ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲಾ ತರ ಲೆವೆಲ್ ಸರ್ ಮಾಡ್ಕೊಂಡ್ ಬಂದಿದ್ದಾರೆ. ಆ ಕೆಲಸನ ನಾವು ಕೈ ಜೋಡಿಸಿ ಮಾಡ್ತಾ ಇದೀವಿ, ಇನ್ ಮುಂದೆನೂ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ. ಯಾವಾಗ್ಲೂ ನಿಮ್ಮ ಸಹಾಯ ಇರ್ಲೇಬೇಕೆಂದು ಕೇಳ್ಕೊಳ್ತೇನೆ.